सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु। श्रीमारुतेश नानंबि बंदे ओ देवनिंद नानंबि निंते करुणिसि कायो ननप देवने करुणिसि कायो ननप देवने ಮಾರುತೇಶ್ವರ ರಾವಣ ಅಪಹರಿಸಿದ ಸೀತಾ ಮಾತೆಯನ್ನ ಕರೆ ತರುವುದಕ್ಕಾಗಿ ಶ್ರೀರಾಮಚಂದ್ರನಿಗೆ ಮಾತು ಕೊಟ್ಟು ಇಡೀ ಲಂಕೆಯನ್ನೇ ಸುಟ್ಟು ಹಾಕಿ ಸೀತೆಯನ್ನೇ ರಕ್ಷಣೆ ಮಾಡಿದ ಮಹಾ ತಂದೆ ನೀನು ತಂದೆ
ಇಂದು ನನ್ನ 4 ಜನ ಮಾವಂದಿರನ್ನ ಕಾಪಾಡುವ ಜವಾಬ್ದಾರಿ ನಿನ್ನದು ತಂದೆ. ಅವರನ್ನ ರಕ್ಷಣೆ ಮಾಡು. ನನ್ನ ವಿದ್ಯಾಭ್ಯಾಸ ಸಂಪೂರ್ಣಗೊಳಿಸಿ ಈ ಜಗವನ್ನೇ ಉದ್ಧರಿಸುವಂತೆ ನನಗೆ ಆಶೀರ್ವದಿಸು ತಂದೆ, ಆಶೀರ್ವದಿಸು. ಅಮ್ಮ ಗಿರಿಜಾ, ಪೂಜೆ ಮುಗಿತೇನಮ್ಮ? ಮುಗೀತು. ಬನ್ನಿ ಮಾವ, ಮೊದಲು ಪ್ರಸಾದವನ್ನ ಸ್ವೀಕರಿಸಿ. ನನ್ನ ತಮ್ಮಂದಿಯರಾಗಿ ವಿದ್ಯಾವಂತಳಾದ ನಿನಗೆ ಆ ಮಾರುದೇಶ ಒಂದು ಒಳ್ಳೆಯ ನೌಕರಿ ಕೊಟ್ಟು ನಿನ್ನ ಕೀರ್ತಿ ಅಮರವಾಗಿಸಲು ನನ್ನ ತಂದೆ. ಮಾವ, ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಹೊಂದಿದ್ರೆ ಅಷ್ಟೇ ಸಾಕು ನನಗೆ. ಮೊದಲು ದೇವರಿಗೆ ನಮಸ್ಕರಿಸಿ. ಆಯ್ತಮ್ಮ. ಹೇ ನನ್ನ ತಂದೆ ಕುಲದೈವ ಮಾರುತೇಶನಿ, ಕುಲ ಕುಲ ಎಂದು ಬಡಿದಾಡುವ ನೆಲದಲ್ಲಿ ಬೆಲೆ ಇಲ್ಲದಂತಾಗಿದೆ ಈ ರೈತನ ಬಾಳು. ನನ್ನ 3 ಜನ ತಮ್ಮದನ್ನು ಎದುರು ಹಾಕಿಕೊಂಡು ಈ ಗಿರಿಜನನ್ನು ಓದಿಸ್ತಾ ಇದ್ದಾನೆ. ಅವರಿಗೆಲ್ಲ ಒಂದು ಒಳ್ಳೆಯ ಸಮೃದ್ಧಿ ಕೊಟ್ಟು ದೊಡ್ಡ ಅಧಿಕಾರಿಗಳಾಗಿ ಬರುವಂತೆ ಆಶೀರ್ವಾದ ತಂದೆ, ಆಶೀರ್ವಾದ. ಇನ್ನು ನನ್ನ ತಮ್ಮ ಶಂಕರನೆಂಬುವನು ನನ್ನ ಮಲತಾಯಿ ಮಗ. ಚಿಕ್ಕದನಲ್ಲಿ ತಾಯಿಯನ್ನು ಕಳೆದುಕೊಂಡು ಅವನು ನನ್ನ ತಾಯಿ ಅಂತನ್ನು ಬಿದ್ದಾನೆ. ಇವತ್ತು ನಮ್ಮೆಲ್ಲರಿಗೂ ಒಂದೇ ತಾಯಿ ಮಕ್ಕಳೆಂಬ ಭಾವನೆ ಮೂಡಿಸಿ PSI ಎಂಟ್ರಿಗೆ ಹೋಗಿದ್ದಾನೆ. ಇಂದು ಹೋದ ಕೆಲಸ ಸರಿ ಆಗಲಿ ಅಂತ ಆಶೀರ್ವಾದ ಮಾಡುತ್ತಂದೆ. ಒಂದು ಒಳ್ಳೆಯ ನೌಕರಿ ಸಿಕ್ಕ ಮೇಲೆ ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕೆಂದರೆ ಇದಕ್ಕೆ ಒಪ್ಪಿಗೆನಮ್ಮ? ಅಂದ್ರೆ ಆ ಶಂಕರ್ ಮಾಮ? ಹೌದಮ್ಮ, ಆ ಶಂಕರ ನನ್ನ ಮೊಲತಾಯನಾಗಿ ನನ್ನ ತಮ್ಮನಾಗಿ ಜನಿಸಿದ ಅವನೇ ಈ ಮನೆಯ ಕೀರ್ತಿ ಸರ್ವ ಸಹೋದರ. ನೋಡಪ್ಪ, ಇವತ್ತು ಹೋದ ಕೆಲಸ ಸರಿಯಾಗಿ ಅವನಿಗೊಂದು ಒಳ್ಳೆ ನೌಕರಿ ಸಿಕ್ಕರೆ ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕಂದ್ರೆ ಆಯ್ತು ಮಾವ, ನಿನ್ನ ಇಷ್ಟದಂತೆ ಆಗ್ಲಿ. ಅಗೋ ಅಲ್ಲಿ ನೋಡಿ, ಶಂಕರ್ ಮಾವ ಬಂದೇ ಬಿಟ್ಟ. ತಮ್ಮ ಈಗ ಬಂದ ತಮ್ಮ? ಹೌದಣ್ಣ, ಈಗಲೇ ಬಂದೆ. ತಮ್ಮ ಯಾಕಪ್ಪ ಮೆಲ್ಲನೆ ಮಾತು. ಇರ್ಲಿ, ನಮ್ಮ ಕುಲದೇವ ಮಾರುದೇಶ ನಮಸ್ಕಾರ ಮಾಡಪ್ಪ. ಬೆಂಕಿ ಹಾಕಪ್ಪ ಇಲ್ಲಿನ ಕುಲದೇವ ಹನುಮನಿಗೆ. ತಮ್ಮ ನೋಡಪ್ಪ, ದೇವರಿಗೆ ಹಾಗೆಲ್ಲ ನಿಂದಿಸಬಾರ್ದು. ನೋಡು, ಇವನು ದುಷ್ಟರ ಶಿಕ್ಷಕ, ಶಿಷ್ಟರ ಪರಿಪಾಲಕ. ಅಣ್ಣ, ಇವನು ಶಿಷ್ಟರ ಪರಿಪಾಲಕನಲ್ಲನ್ನ, ದುಷ್ಟರ ಪರಿಪಾಲಕ. ಅಷ್ಟ ಐಶ್ವರ್ಯ ತುಂಬಿದ ಶ್ರೀಮಂತರ ಬೆನ್ನು ಹತ್ತಿ ನಮ್ಮಂತ ಕಡು ಪಾಪಿಗಳನ್ನು ತನ್ನ ಕಾಲ್ ಕೆಳಗೆ ಹಾಕಿ ತುಳಿದು ಕೈ ಮುಗಿಯುವ ಕಳ್ಳರ ಬೆನ್ನು ಹತ್ತಿದ್ದಾನೆ ಇಲ್ಲಿನ ಹನುಮ. ತಮ್ಮ, ದೇವರಿಗೆ ಹಾಗೆಲ್ಲ ಮಾತಾಡಿ ನನ್ನ ನಾಲಿಗೆಯನ್ನು ಹೊಲಸ ಮಾಡ್ಕೋಬೇಡ. ನೋಡು ತಮ್ಮ, ಮೊದಲೇ ಪ್ರಯತ್ನದಲ್ಲಿ ಫಲ ಸಿಗಲಿಲ್ಲ ಅಂತ ಯಾವತ್ತೂ ಬೇಜಾರು ಮಾಡ್ಕೋಬೇಡ. ಯಾಕಂದರೆ ನಿನಗೆ ಮಸ್ತತ್ತು ತಿಳಿಯಲು ಇನ್ನೊಮ್ಮೆ ಪ್ರಯತ್ನ ಪಡಲು ಅವಕಾಶ ಸಿಕ್ಕಿದಂತ ಸಂತೋಷ ಪಡು. ಮೊದಲ ಪ್ರಯತ್ನದಲ್ಲಿ ನಿನಗೆ ಫಲ ಸಿಕ್ಕಿಬಿಟ್ರೆ ನಮ್ಮ ಜೀವನದ ಇನ್ನೊಂದು ಮುಖವೇನೆಂಬುದು ನಿನಗೆ ಗೊತ್ತಾಗುವುದಿಲ್ಲ. ಅದಕ್ಕಾಗಿ ನೋಡಪ್ಪ, ಈ ಎಂಟ್ರಿ ಫೇಲ್ ಆದರೆ ಏನಾಯ್ತು, ಇನ್ನೊಂದು ಪ್ರಯತ್ನಕ್ಕೆ ಫಲ ಸಿಗುತ್ತದೆ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಬಾಪು ಜನಾಂಗದ ನೆತ್ತಿಯ ಮೇಲೆ ಕಾಲಿಟ್ಟು ಲಂಚ ಎಂಬ ಮಂಚ ಹತ್ತಿ ಕಾಸಿನಗುತ್ತಿರುವ ಧನರಾಜನ ಎದೆಗುಂಡಿಗೆ ಸೀಳಿ ಅವನ ಬಿಸಿ ರಕ್ತದಿಂದಲೇ ಬಡವರ ಬೆವರು ತೊಳೆದಾಗಲೇ ನನ್ನಂತ ವಿದ್ಯಾವಂತನ ಆತ್ಮಕ್ಕೆ ಶಾಂತಿ. ಇರದಿದ್ರ ಈ ಸಮಾಜದಲ್ಲಿ ನನ್ನಿಂದಲೇ ನಡೆಯುವುದು ಕ್ರಾಂತಿ. ಈ ಸಮಾಜಕ್ಕೆ ಒದ್ದು ಬುದ್ಧಿ ಕಲಿಸಲು ನಾನೇ ಸಿದ್ಧನಾಗಿ ನಿಲ್ಲುವೆ. ಸಮಾಧಾನ ತಂದುಕೋ ಶಂಕರ, ಸಮಾಧಾನ ತಂದುಕೋ. ನೋಡಪ್ಪ, ಸತ್ಯವಂತರಿಗೆ ಇಂದಿಲ್ಲ ನಾಳೆ ಈ ಸಮಾಜದಲ್ಲಿ ಬೆಲೆ ಸಿಗುತ್ತದೆ. ಸತ್ಯವಂತರಿಗೆ ಬೆಲೆ? ನಿನ್ನಂತ ಸತ್ಯವಂತರಿಗೆ ಈ ಸಮಾಜದಲ್ಲಿ ಬೆಲೆ ಸಿಗುವುದಿಲ್ಲ. ಹೊತ್ತು ಹೊಂಟರೆ ನಿತ್ಯ ಕರತಿಯರ ತಾಳಿ ಹರಿದು ಬಾಳೆಂಬ ಬಳಿಯನ್ನು ಮುಳ್ಳಿನ ಮೇಲೆ ಸಿಗುವ ಕೋಮುಖ ವ್ಯಾಘ್ರ ಕಾಮುಕರಿಗಿದೆ ಈ ನಿನ್ನ ಹಾಳು ಸಮಾಜದಲ್ಲಿ ಬೆಲೆ. ಮಿತ್ರನೆಂದು ಮೆಲ್ಲನೆ ಮನೆ ಸೇರಿ ಆ ಮಿತ್ರನ ಸತಿಯನ್ನೇ ನಿತ್ಯ ಕತ್ತುಗಾರಿಕೆಗೆ ಕರೆಯುವ ಬಂಡ ಗಂಡಸರಿಗಿದೆ ಈ ನಿನ್ನ ಹಾಳು ಸಮಾಜದಲ್ಲಿ ಬೆಲೆ.
ಅದಕ್ಕಾಗಿ ಸರ್ಕಾರ ಒದಗಿಸುವ ಕಂಟ್ರೋಲ್ ಕಾಳನ್ನೇ ಎತ್ತಿ ಹಾಕಿ ತಮ್ಮ ಬೊಕ್ಕಸವನ್ನೇ ತುಂಬಿಸಿಸುವ ಬಂಡ ರಾಜಕೀಯಕ್ಕಿದೆ ಈ ನಿನ್ನ ಹಾಳು ಸಮಾಜದಲ್ಲಿ ಬೆಲೆ. ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಎಂಬ ಗಾಂಧಿ ಮಂತ್ರವನ್ನು ಮರೆತು ಸತ್ತ ಮೇಲೆ ಜಯತೆ ಎಂದು ಜಗಕ್ಕೆ ಸಾರುವ ಗ್ರಾಮ ಪಂಚಾಯತಿ ಅಧ್ಯಕ್ಷ ದಂಡರಾಜನಂತವರಿಗೆ ಈ ನಿನ್ನ ಹಾಳು ಸಮಾಜದಲ್ಲಿ ಬೆಲೆ. ಮೊದಲು ಇವರೆಲ್ಲರ ಪಾಪದ ಕೊಡ ಒಡೆಯಬೇಕಾದರೆ ಮೊದಲು ಅಣ್ಣನೆಂಬ ನಿನ್ನ ಒಡಲು ಬಂಗಾರದ ಕಡಲಾದರೆ ಪಾಪದಿಂದ ಅಡಿ ಇಡುವವರಿಗೆ ಇಂದಲ್ಲ ನಾಳೆ ನಾ ಬೇಡಿ ಹಾಕಿ ನ್ಯಾಯದ ಪತಾಕೆ ಹಾರಿಸದಿದ್ರ ನಾನಿನ ಸಹೋದರ ಶಂಕರನೇ ಅಲ್ಲ, ಇದು ನಿನ್ನ ಪಾದದಾಣಿಗೂ ಸರಿ. ಈ ನಿನ್ನ ನುಡಿಗರನ್ನು ಕೇಳಿ ನನ್ನ ಜನ್ಮ ಸ್ವಾರ್ಥಕತ್ತಮ್ಮ, ಸ್ವಾರ್ಥಕವಾಯಿತು. ಬನ್ನಿ, ಹಾಗಾದ್ರೆ ಊಟ ಮಾಡಿದ್ರಂತೆ. ಇಲ್ಲ ಗಿರಿಜಾ, ತಮ್ಮಂದಿರು ಬಂದ ನಂತರ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ಹಾಗೂ ನೋಡಲ್ಲಿ ನೆನೆಸುವಷ್ಟರಲ್ಲಿ ತಮ್ಮಂದಿರು ಬಂದೇ ಬಿಟ್ರು. ಅಣ್ಣ ಅಣ್ಣ ಬರ್ರಪ್ಪ, ತಮ್ಗೊಡ್ರ ಬನ್ನಿ. ಹಾ ಬಾತಮ್ಮ, ಈಗ ಬಂದ್ರೇನಪ್ಪ? ಹೌದು ಅಣ್ಣ, ಈಗ ತಾನೇ ಬಂದ್ವಿ. ಹಾ ತಮ್ಗೊಡ್ರ, ನಿಮ್ಮೆಲ್ಲ ಪರೀಕ್ಷೆಗಳು ಹೇಗಾದವಪ್ಪ? ಬಹಳ ಚೆನ್ನಾಗಿ ಆಗಿವೆಂಡ. ಅದಕ್ಕೆಲ್ಲ ನಿನ್ನ ಆಶೀರ್ವಾದ ಈ ನಮ್ಮ ನಾಲ್ವರಿಗೂ ನೀನೇ ಕಂಡು. ತಮ್ಮ ಹೀಗೇಗೆ ಮಾತನಾಡ್ತೀರಪ್ಪ? ಹೌದಣ್ಣ, ಹುಟ್ಟಿದ ಕೆಲವು ವರ್ಷದಲ್ಲಿ ನಾವು ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥ ತಬ್ಬಲಿಗಳು. ನಮಗೆಲ್ಲ ಎತ್ತಿ ತುತ್ತು ಮಾಡಿ ಉಣಿಸಿ ಬೆಳೆಸಿದ ನಿನ್ನ ಋಣ ನಾವ್ಯಾವ ಜನ್ಮದಲ್ಲಿ ತೀರಿಸೋಣ? ನಾವ್ಯಾವ ಜನ್ಮ ತೀರಿಸೋಣ? ಹೌದಣ್ಣ, ಹಣದುಬ್ಬರದ ಈ ಕಾಲಮಾನದಲ್ಲಿ ಚಳಿ ಮಳಿ ಬಿಸಿಲೆನ್ನದೆ ದುಡಿದು ನಮ್ಮೆಲ್ಲರನ್ನು ಜೋಪಾನ ಮಾಡಿ ಬಂದಾಗ ನೀನೇ ನಮ್ಮ ಪಾಲಿನ ದೇವರನ್ನ. ಹೌದಣ್ಣ, ಹೌದು. ಅಣ್ಣ ಹೇಳೋದು ಅಕ್ಷರಶಃ ನಿಜ. ಚಿಕ್ಕವರಿದ್ದಾಗ ತಂದೆ ತಾಯಿನ ಕಳ್ಕೊಂಡು ಅನಾಥರಾಗಿದ್ದೀವಿ ನಾವು. ಅಷ್ಟೇ ಅಲ್ಲಣ್ಣ, ತಂದೆ ತಾಯಿನ ಕಳೆದುಕೊಂಡ ಈ ಗಿರಿಜಾಳನ್ನು ಕಾಪಾಡಿ ಶಿಕ್ಷಣ ಕೊಡಿಸುತ್ತಿರುವ ನಿನ್ನ ಒಡಲು ಬಂಗಾರದ ಕಡಲನ, ಬಂಗಾರದ ಕಡಲು. ತಮ್ಮ ಯಾಕೆ ತಮ್ಮಗೊಡ್ರ ಯಾಕೆ ಮಾತನಾಡ್ತಿದ್ರಿ? ನೋಡಪ್ಪ, ನೀವೆಲ್ಲ ಚಿಕ್ಕವರಿದ್ದಾಗ ನಿಮಗೆ ಉಣಿಸಿ ತಿನಿಸಿ ದೊಡ್ಡವ್ರನ್ನ ಮಾಡೋದು ಹಿರಿಯ ನನ್ನ ಕರ್ತವ್ಯ. ನೀವು ಕೂಡ ಅಷ್ಟೇ ಚೆನ್ನಾಗಿ ಓದಬೇಕು. ಅದನ್ನು ಬಿಟ್ಟು ಪ್ರೀತಿ ಪ್ರೇಮದ ಆಸೆಗೆ ಬೀಳಲಾರ್ದ, ಕೆಟ್ಟ ದುಶ್ಚಟಗಳ ದಾಸರಾಗದೆ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಈ ಮನೆ ಕೀರಿ ತರಬೇಕಂದ್ರೆ ನನ್ನ ಆಸೆ ಕಂಡು, ನನ್ನ ಆಸೆ. ಸತ್ಯವಾಗಿ ನಿನ್ನ ಮಾತನ್ನು ನಡೆಸಿಕೊಡ್ತೀನನ್ನ. ನ್ಯಾಯ ನೀತಿಗಳ ಜಾಲದಲ್ಲಿ ಕಾಲಿಟ್ಟು ರೀತಿ ತಪ್ಪಿಸಲು ಹೊರಟಿರುವ ಕಣ್ಣು ಕಿತ್ತು ಕ್ರಾಂತಿಯ ಕಹಳೆ ಊದಿ ಪುಣ್ಯ ಭರತ ಭೂಮಿಗೆ ಶಾಂತಿ ತಂದು ನೀಡುವನ. ಈ ಮಾತು ಸತ್ಯ. ಅಣ್ಣ, ಅಡಿ ಇಟ್ಟ ಈ ಪುಣ್ಯ ಭೂಮಿಯಲ್ಲಿ ಕಾಮದ ಕಣ್ಣು ಹಾಕಿದ ಕುಲಾದಮರ ಕೃಷ್ಣನಾಗಿ ಈ ಜಗ ಬೆಳಗಿಸಿ ನಿನ್ನ ಮಾತು ನಡೆಸ್ತೀನಿ. ನನ್ನ ಮಾತು ಕಡಲರ ಬಂಧುವಾಗಿ ಧರ್ಮದ ಸಿಂಧುವಾಗಿ ನಡೆಯುತ್ತೇನೆ ಅಣ್ಣ. ನಮ್ಮ ಕುಟುಂಬಕ್ಕೆ ಯಾವನಾದ್ರೂ ಕುತಂತ್ರ ಜಾಲ ಬೀಸಿದ್ದೆ ಅವರ ಜಾಲವನ್ನು ಹರಿದು ನಿನ್ನಗೆ ರಕ್ತದ ಮಡಿಲಲ್ಲಿ ಅರ್ಪಿಸ್ತೇನಣ್ಣ. ಇದು ಈ ನಿನ್ನ ತಮ್ಮ ಕೊಡುವ ವಚನ. ಮಾವಂದಿರ, ಈ ನಿಮ್ಮ ಪ್ರತಿಜ್ಞಾ ಫಲಕದಿಂದ ನನ್ನ ಛಲವು ಮೂಡಬೇಕು ಅಂದ್ರೆ ಹೆಣ್ಣೆಂಬುದು ಜಗದ ಕಣ್ಣು ಅಂತ ನಾನು ನಿರೂಪಿಸಿ ತೋರಿಸ್ತೀನಿ. ಈ ನನ್ನ ಮಾತು ಸತ್ಯ ಮಾವ. ತಮ್ಮಗೊಡ್ರ ಈ ನಿಮ್ಮ ನುಡಿಗಳನ್ನು ಕೇಳಿ ನನ್ನ ಹಸಿದೊಡೆಲ್ಲ ತುಂಬಿದಂತಾಯಿತು. ಹಾ, ನಮ್ಮಲ್ಲೆಲ್ಲರೂ ರಕ್ಷಿಸುವ ಮಾರುತಿ ಮೇಲೆ ಹಾಡಿರನ್ನು ಸಂಭ್ರಮದ ಹಾಡೋನು. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತ ಮುಗಿದೊರೆಯುವುದು ಎನ್ನುವ ಕಲ್ಪನೆಯೇಕೆ? ಮನೆ ಮಂತ್ರಾಲಯ, ಮನಸೇ ದೇವಾಲಯ, ಮನೆ ಮಂತ್ರಾಲಯ, ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದ ದೇವ, ಅರಿತು ಬಾಳಲು ಜನ್ಮದ ಮಂತ್ರಾಲಯ, ಮನಸೇ ದೇವಾಲಯ, ಮನೆ
ದಾನಿಯದ ಸ್ನೇಹ ಪ್ರೇಮವ ನಿಮ್ಮ ಕಣ್ಣಲ್ಲಿ ಇಂದು ಕಂಡೆವು ಮನೆ ಮಂತ್ರಾಲಯ ಮನದೇ ದೇವಾಲಯ ಮನೆ ಮಂತ್ರಾಲಯ ಮನದೇ ದೇವಾಲಯ ನಿಮ್ಮ ಮುಂದೆ ನಾವು ಓದಿನ ಖರ್ಚಾಗಿ ಹಣದ ವ್ಯವಸ್ಥೆ ಮಾಡ್ತೀನಿ. ಮೊದಲು ಊಟ ಮಾಡೋಣ ನಡ್ರಿ. ಊಟ ಮಾಡಿ ಶ್ರೀಮಂತ ಧನರಾಜನೆಂದು ದಬ್ಬಾಳಿಕಿಂದ ಸುತ್ತು ಹಳ್ಳಿಗೆ ನಾನೇ ಧನಿಕನೆಂದು ಬಡ್ಡಿಗೆ ಬಡ್ಡಿ ಹಾಕಿ ಅನೇಕ ಬಡ ಜನರ ಜೀವ ಹಿಂಡುತ್ತಿರುವ ನಿನ್ನ ಗಂಡು ದೇವಡೆ ಬೇಕಾದ್ರ ನಾನಿಂದು ಶರಣಾಗುತ್ತನಾಗಿ ನಿನ್ನ ಮನೆ ಕಾಲಿಡಲೇಬೇಕು. ಒಕ್ಕರತಿಯಿಂದ ಹಕ್ಕಿಯಾಗಿ ಮುದ್ದಾಗಿ ಬೆಳೆಸಿದ ಆಡಿದ್ದ ಪಾರಿವಾಳದ ರೆಕ್ಕೆ ಬಿತ್ತು ಚೊಕ್ಕ ಚಿನ್ನವಾಗಿರುವ ಹೆಣ್ಣಿನ ಮೈ ಸುಖ ಹೀರಿ ಸುಖದ ಸುಪ್ಪತೆಗೆಯಲ್ಲಿ ಪ್ರತಿಮ ಪರಾಕ್ರಮ ರಾಜಕೀಯ ಗಂಡು ನಾನೇ ಎಂದು ಮುಂದೆ ನಿಂತು ನಿನ್ನೆಲ್ಲ ಐಶ್ವರ್ಯಕ್ಕೆ ಸವಾಲ್ ಹಾಕಿ ಬಂಗಾರದ ಮನುಷ್ಯರೆಂಬ ನಮ್ಮ ಕೀರ್ತಿ ಆಕಾಶದ ಹತ್ರ ಹಾರಿಸದಿದ್ರ ನನ್ನ ಹೆಸರು ಶಶಿಕಾಂತನೇ ಅಲ್ಲ. ಈ ಶಶಿಕಾಂತ್ ಕಾಲಿಟ್ಟು ಮನೆಯಲ್ಲಿ ಕೂಸುಟ್ಟಬೇಕು ಇಲ್ಲ ಬೆಂಕಿ ಹತ್ತಬೇಕು.